ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 42ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಕಿಂ ದುರಾಪಾದನಂ ತೇಷಾಂ ಪುಂಸಾಮುದ್ಧಾಮ ಚೇತಸಾಂ ಯೈರಾಶ್ರಿತಸ್ಥೀರ್ಥ ಪದಶ್ಚರಣೋ ವ್ಯಸನಾತ್ಯಯಃ. ಅನುವಾದ: ದೇವೋತ್ತಮ ಪರಮಪುರುಷನ ಪಾದಾರವಿಂದಗಳನ್ನು ಆಶ್ರಯಿಸಿರುವ ದೃಢಮನಸ್ಕರಾದ ಮನುಷ್ಯರಿಗೆ ಯಾವುದೇ ತಾನೇ ಅಸಾಧ್ಯ. ಆತನ ಪಾದಗಳು ಐಹಿಕ ಜೀವನದ ಅಪಾಯಗಳಿಗೆ ಕೊನೆಯನ್ನು ತರುವ ಗಂಗೆಯೇ ಮೊದಲಾದ ಪವಿತ್ರ ನದಿಗಳ ಮೂಲ ಸ್ಥಾನವಾಗಿವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕರ್ದಮ ಮುನಿಗಳು ತಮ್ಮ ಪತ್ನಿಯಿಂದ ತೃಪ್ತಿಯನ್ನ ಅನುಭವಿಸ್ತಾ ಇದ್ದಾರೆ. ಅವರು ಆಕಾಶದ ಒಂದು ಭವನದಲ್ಲಿ ವಿಹರಣೆ ಮಾಡ್ತಾ ಎಲ್ಲೆಲ್ಲಿ ಹೋದ್ರು ಅಂದ್ರೆ ಮೇರು ಪರ್ವತ ಅಷ್ಟೇ ಅಲ್ಲ, ಬೇಕಾದಷ್ಟು ಉದ್ಯಾನವನಗಳಿಗೂ ಹೋಗ್ತಾರೆ. ಆ ಉದ್ಯಾನಗಳ ಹೆಸರು ವೈಶ್ರಂಭಕ, ಸುರಸನ, ನಂದನ, ಪುಷ್ಪಭದ್ರಕ, ಚೈತ್ರರಥ್ಯ ಅಂತ ಎಲ್ಲಾ ಉದ್ಯಾನವಗಳಿಗೂ ಹೋಗಿ, ಅಷ್ಟೇ ಅಲ್ಲ ಮಾನಸ ಅನ್ನುವಂತ ಸರೋವರದಲ್ಲೂ ಕೂಡ ರಮಿಸ್ತಾರೆ. ಈ ರೀತಿ ಅವರು ಗಾಳಿನಲ್ಲಿ ಯಾವುದೇ ನಿಯಂತ್ರಣನೂ ಇಲ್ಲದೆ ಸಂಚಾರ ಮಾಡುವಂತ ವಾಯುವಿನ ಹಾಗೆ ಕರ್ದಮ ಮುನಿಗಳು ಪ್ರಯಾಣವನ್ನ ಮಾಡ್ತಾರೆ. ತಾವಿಷ್ಟಪಟ್ಟ ಹಾಗೆ ಸಂಚರಿಸುವಂತ ಆ ಮಹಾ ಅದ್ಭುತ ವಿಮಾನದಲ್ಲಿ ದೇವತೆಗಳನ್ನೂ ಮೀರಿ ಅವರು ಯಾನವನ್ನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವೋತ್ತಮ ಪರಮಪುರುಷನ ಪಾದಾರವಿಂದಗಳನ್ನ ಅಂದ್ರೆ ಆ ಭಗವಂತನ ಪಾದಗಳ ಆಶ್ರಯವನ್ನ ಯಾರು ಪಡ್ಕೊಂಡಿರ್ತಾರೋ ಅಂತ ದೃಢ ಮನಸ್ಕರಾದ ಅಂದ್ರೆ ಏನು, ನಮ್ಮ ಮನಸ್ಸು ದೃಢವಾಗಿರ್ಬೇಕು. ಒಂದ್ ದಿವಸ ಇಲ್ಲಿ ಭಗವಂತನಲ್ಲಿ ಇರೋದು, ಇನ್ನೊಂದ್ ದಿವಸ ಹೊರಗಡೆ ಐಹಿಕ ಪ್ರಪಂಚಕ್ಕೆ ಓಡ ಹೋಗೋದು. ಆ ರೀತಿ ಅಲ್ಲ. ಭಗವಂತನನ್ನ ಬಿಟ್ಟರೆ ಬೇರೆ ಏನೂ ಅವರಿಗೆ ಗೊತ್ತಿರೋದಿಲ್ಲ, ಆಶ್ರಯನೂ ಇರೋದಿಲ್ಲ. ಭಗವಂತ ಒಬ್ಬನೇ ಅನ್ನುವಂಥದ್ದಿರುತ್ತಲ್ಲ, ಆ ರೀತಿ ಇರುವಂತ ಮನುಷ್ಯರಿಗೆ ಏನ್ ತಾನೇ ಅಸಾಧ್ಯ, ಏನು ಬೇಕಾದ್ರೂ ಅವ್ರು ಮಾಡಬಹುದು ಅಂತ ಹೇಳ್ತಾ ಇರೋದು. ಭಗವಂತನ ಪಾದಗಳಿದೆಯಲ್ಲ, ಅದು ಐಹಿಕ ಜೀವನದ ಅಪಾಯಗಳಿಗೆ ಕೊನೆಯನ್ನ ತರುವ. ಈ ಜಗತ್ತಲ್ಲಿ ನಾವು ಈ ಒಂದು ಜೀವನದಲ್ಲಿ ಏನೇನೆಲ್ಲ ಅಪಾಯಗಳು ಅಂತ ಕರಿತೀವೋ ಅದಕ್ಕೆಲ್ಲವನ್ನ ಕೊನೆಯನ್ನ ತರುವಂತ ಗಂಗೆ ಮೊದಲಾದ ಪವಿತ್ರ ನದಿಗಳ ಮೂಲ ಸ್ಥಾನ ಯಾವುದು? ಭಗವಂತನ ಪಾದಗಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳುತ್ತಾರೆ ಅಂತ ತಿಳ್ಕೊಳ್ಳೋಣ. ಯೈರ್ ಆಶ್ರಿತ ಸ್ಥೀರ್ಥ ಪದಶ್ಚರಣ ಎಂಬ ಪದಗಳು ಇಲ್ಲಿ ಗಮನಿಸಬೇಕಾದಂತಹವು. ದೇವೋತ್ತಮ ಪರಮಪುರುಷನನ್ನು ತೀರ್ಥಪಾದ ಎಂದು ತಿಳಿಯಲಾಗಿದೆ. ವಿಷ್ಣುವಿನ ಅಂಗುಷ್ಟದಿಂದ ಉದ್ಭವಿಸಿರುವುದರಿಂದ ಗಂಗೆಯನ್ನು ಪವಿತ್ರವಾದ ನದಿ ಎಂದು ಕರೆಯಲಾಗುತ್ತದೆ. ಬದ್ಧಾತ್ಮರ ಎಲ್ಲಾ ಬಗೆಯ ಐಹಿಕ ಕ್ಲೇಶಗಳನ್ನು ನಿರ್ಮೂಲ ಮಾಡುವುದೇ ಗಂಗೆಯ ಉದ್ದೇಶವಾಗಿದೆ. ಆದುದರಿಂದ ಭಗವಂತನ ಪವಿತ್ರವಾದ ಪಾದಕಮಲಗಳನ್ನು ಆಶ್ರಯಿಸಿರುವ ಯಾವುದೇ ಜೀವಿಗಾಗಲಿ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಇಲ್ಲಿ ಯೈರ್ ಆಶ್ರಿತ ತೀರ್ಥ ಪದಶ್ಚರಣ ಅನ್ನುವಂಥ ಪದಗಳನ್ನ ಕೊಟ್ಟಿದಾರಲ್ಲ, ಇಲ್ಲಿ ಭಗವಂತನನ್ನ ತೀರ್ಥಪಾದ ಅಂತ ಕರೆದಿದ್ದಾರೆ. ಗಂಗೆ ಎಲ್ಲಿಂದ ಹುಟ್ಟಿರುವಂಥದ್ದು? ವಿಷ್ಣುವಿನ ಅಂಗುಷ್ಟ ಇದೆಯಲ್ಲ, ಅಲ್ಲಿಂದ ಉದ್ಭವವಾಗಿರುವಂಥವಳು ಗಂಗೆ. ಅದು ಪವಿತ್ರವಾಗಿರುವಂತ ಒಂದು ನದಿ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ, ಬದ್ಧಾತ್ಮರಾದಂಥ ನಮಗೆ ಇರುವಂತ ಎಲ್ಲ ರೀತಿಯ ಐಹಿಕ ಕಷ್ಟಗಳು ಏನಿದೆಯೋ ಅದನ್ನೆಲ್ಲ ದೂರ ಮಾಡುವಂಥದ್ದು, ಮೂಲದಿಂದನೇ ಇಲ್ಲದೆ ಇರುವ ಹಾಗೆ ಮಾಡೋದೇ ಗಂಗೆಯ ಉದ್ದೇಶ. ಅದಕ್ಕೋಸ್ಕರನೇ ಭಗವಂತನ ಪವಿತ್ರ ಪಾದ ಕಮಲಗಳನ್ನು ಯಾರು ಆಶ್ರಯಿಸಿರ್ತಾರೋ ಅಂಥ ಜೀವಿಗಳಿಗೆ ಅಸಾಧ್ಯ ಅನ್ನೋದು ಏನೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯ ವಿಶೇಷವು ಆತ ಮಹಾಯೋಗಿ ಎಂಬುದಲ್ಲ, ಆದರೆ ಮಹಾಭಕ್ತ ಎಂಬುದು. ಆದ ಕಾರಣ ಕರ್ದಮ ಮುನಿಯಂತಹ ಮಹಾಭಕ್ತರಿಗೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ನೋಡಿ, ಇಲ್ಲಿ ಕರ್ದಮ ಮುನಿಯ ವಿಶೇಷತೆ ಏನು ಅಂತ ಹೇಳ್ತಾ ಇದ್ದಾರೆ. ಅವರು ವಿಶೇಷವಾಗಿರುವಂಥದ್ದು ಮಹಾಯೋಗಿ ಆಗಿರೋದ್ರಿಂದ ಅಲ್ಲ, ಅವರು ಮಹಾಭಕ್ತ ಅನ್ನೋದಕ್ಕೋಸ್ಕರ. ಅದಕ್ಕೋಸ್ಕರನೇ ಈ ರೀತಿಯ ಭಕ್ತರಿಗೆ ಯಾವುದೂ ಅಸಾಧ್ಯ ಅನ್ನೋದೇ ಇಲ್ಲ, ಏನು ಬೇಕಾದರೂ ಅವ್ರು ಮಾಡಬಲ್ಲರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ಆಗಲೇ ತೋರಿಸಿರುವಂತೆ ಯೋಗಿಗಳು ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲವರಾಗಿರುತ್ತಾರೆ. ಹೀಗಿದ್ದರೂ ಕರ್ದಮನು ಭಗವಂತನ ಮಹಾಭಕ್ತನಾದುದರಿಂದ ಯೋಗಿಗಳಿಗಿಂತಲೂ ಮಿಗಿಲಾದವನು. ಆದುದರಿಂದಲೇ ಅವನು ಸಾಮಾನ್ಯ ಯೋಗಿಗಿಂತ ತುಂಬಾ ಸಮರ್ಥನಾಗಿದ್ದನು. ಅಂದ್ರೆ ಇಲ್ಲಿ ಭಕ್ತರ ವಿಶೇಷತೆಯನ್ನ ತೋರಿಸ್ತಾ ಇದ್ದಾರೆ.
ಇಲ್ಲಿ ಕರ್ದಮ ಮುನಿಗಳು ಯೋಗಿಗಳು ಮಾಡುವಂತಹ ಅದ್ಭುತ ಕಾರ್ಯಗಳನ್ನ ಮಾಡುವಂತವ್ರು ಆಗಿದ್ರು. ಆದ್ರೂ ಕೂಡ ಅವರು ಒಬ್ಬ ಮಹಾನ್ ಭಕ್ತರಾದ್ರಿಂದ, ಭಗವಂತನ ಮಹಾಭಕ್ತ ಅವರು. ಆ ಕಾರಣದಿಂದ ಯೋಗಿಗಳಿಗಿಂತಲೂ ಅಂದ್ರೆ ಏನು, ಯೋಗಿಗಳು ಏನ್ ಮಾಡ್ತಾರೋ ಅಷ್ಟ್ ಮಾಡೋದಲ್ದೆ ಇನ್ನು ಅದಕ್ಕಿಂತನೂ ಕೂಡ ಮಿಗಿಲಾಗಿರುವಂಥವ್ರು. ಅದಕ್ಕೋಸ್ಕರನೇ ಅವರು ಸಾಮಾನ್ಯ ಯೋಗಿಗಳಿಗಿಂತ ಇನ್ನೂ ಸಾಮರ್ಥ್ಯ ಇರುವಂಥವ್ರು ಅಂತ ಅರ್ಥ. ಯಾಕಂದ್ರೆ ಇಲ್ಲಿ ಯೋಗಿ ಜೊತೆಗೆ ಅವರು ಭಕ್ತ ಕೂಡ ಆಗಿರೋದ್ರಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಯೋಗಿಗಳಲ್ಲೆಲ್ಲ ಭಗವದ್ ಭಕ್ತನೇ ಸರ್ವಶ್ರೇಷ್ಠನು. ಕರ್ದಮ ಮುನಿಯಂತಹ ವ್ಯಕ್ತಿಯು ಬದ್ಧಾತ್ಮನಾಗುವ ಪ್ರಶ್ನೆಯೇ ಇಲ್ಲ. ಅವನು ಆಗಲೇ ಮುಕ್ತಾತ್ಮನಾಗಿದ್ದನು. ಬದ್ಧಾತ್ಮರಾದ ದೇವತೆಗಳಿಗಿಂತ ಉತ್ತಮನಾಗಿದ್ದನು. ಅವನು ತನ್ನ ಪತ್ನಿಯೊಂದಿಗೆ ಮತ್ತು ಇತರ ಸ್ತ್ರೀಯರೊಂದಿಗೆ ಭೋಗ ಪಡುತ್ತಿದ್ದರೂ ಭೌತಿಕವಾದ ಬದ್ಧ ಜೀವನಕ್ಕೆ ಅತೀತನಾಗಿದ್ದನು. ಅದಕ್ಕಾಗಿಯೇ ವ್ಯಸನಾತ್ಯಯ ಎಂಬ ಪದವನ್ನು ಆತನು ಬದ್ಧಾತ್ಮ ಸ್ಥಿತಿಗೆ ಅತೀತನಾಗಿದ್ದನು ಎಂಬುದನ್ನು ಸೂಚಿಸಲು ಉಪಯೋಗಿಸಲಾಗಿದೆ. ಅವರು ಎಲ್ಲ ಬಗೆಯ ಭೌತಿಕ ಮಿತಿಗಳನ್ನು ದಾಟಿದವರಾಗಿದ್ದರು. ನೋಡಿ, ಇಲ್ಲಿ ಭಗವದ್ಗೀತೆನಲ್ಲಿ ಏನ್ ಹೇಳಿದ್ದಾರೆ, ಯೋಗಿಗಳಲ್ಲೆಲ್ಲ ಭಗವದ್ಭಕ್ತನೇ ಸರ್ವಶ್ರೇಷ್ಠ ಅಂತ ಭಗವಂತನೇ ಹೇಳಿದಾನೆ. ಇಲ್ಲಿ ಕರ್ದಮ ಮುನಿಗಳು ಒಬ್ಬ ಭಗವಂತನ ಭಕ್ತರು ಕೂಡ ಆಗಿದ್ರಿಂದ ಅವರು ಸರ್ವಶ್ರೇಷ್ಠರಾಗಿದ್ದಾರೆ. ಇಲ್ಲಿ ಕರ್ದಮ ಮುನಿಯಂತಹ ವ್ಯಕ್ತಿ ಬದ್ಧಾತ್ಮನಾಗುವಂತ ಪ್ರಶ್ನೆನೇ ಇಲ್ಲ. ಅವರು ಮತ್ತೆ ಬದ್ಧರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಮುಕ್ತರಾಗ್ಬಿಟ್ಟಿದ್ದಾರೆ. ಇಲ್ಲಿ ಬದ್ಧಾತ್ಮರಾದಂತಹ ದೇವತೆಗಳು ಇನ್ನೂ ಬದ್ಧ ಸ್ಥಿತಿಯಲ್ಲಿ ಇರುವಂತವ್ರು, ಅವ್ರು ಮುಕ್ತರಾಗಿಲ್ಲ. ಅಲ್ಲಿ ಅವರು ಭೋಗಗಳನ್ನ ಭೋಗಿಸೋದಕ್ಕೋಸ್ಕರ ಅವರು ಆ ಒಂದು ಲೋಕಗಳಲ್ಲಿ ಇದ್ದಾರೆ. ದೇವತೆಗಳಿಗಿಂತ ಕರ್ದಮ ಮುನಿಗಳು ಉತ್ತಮರಾಗಿದ್ರು, ಅಂದ್ರೆ ಭಕ್ತರು ಉತ್ತಮರಾಗಿರ್ತಾರೆ ಅಂತ ಅರ್ಥ. ಇಲ್ಲಿ ಕರ್ದಮ ಮುನಿ ತನ್ನ ಪತ್ನಿ ಮತ್ತೆ ಇನ್ನು ಬೇಕಾದಷ್ಟು ಜನ ಸ್ತ್ರೀಯರಿರ್ತಾರಲ್ಲ, ಅವ್ರ ಜೊತೆ ಭೋಗಿಸ್ತಾ ಇದ್ರು ಕೂಡ ಭೌತಿಕವಾದ ಬದ್ಧ ಜೀವನಕ್ಕೆ ಅತೀತರಾಗಿದ್ರು. ಈಗ ನಮಗ್ ನೋಡೋದಕ್ಕೆ ಹೆಂಗ್ ಕಾಣಿಸತ್ತೆ, ಮುನಿಗಳು ಕೂಡ ನಮ್ಮ ಹಾಗೆ ಸಂಸಾರದಲ್ಲಿ ತೊಡಗಿದ್ದಾರೆ ಅಂತ ಅನ್ಸತ್ತೆ. ಆದ್ರೆ ಅಲ್ಲಿ ಅವರು ಒಂದು ಉದ್ದೇಶಕ್ಕೋಸ್ಕರ ಅವರು ಕಾಮಜೀವನವನ್ನ ಅನುಭವಿಸ್ತಾ ಇದ್ದಾರೆ ಹೊರತು ಅವ್ರು ಅದರಲ್ಲೇ ಮುಳುಗೋಗಿಲ್ಲ. ತಮ್ಮ ಉದ್ದೇಶವನ್ನ ಮರ್ತು ಅವರು ಆ ಒಂದು ಭೋಗದಲ್ಲಿ ಇಲ್ಲ ಅವರು, ಆಯ್ತಾ. ಅವರು ತಮ್ಮ ಭೌತಿಕವಾದ ಬದ್ಧ ಜೀವನದಿಂದ ಅತೀತರಾಗಿದ್ರು. ಅದಕ್ಕೋಸ್ಕರನೇ ಇಲ್ಲಿ ವ್ಯಸನಾತ್ಯಯ ಅನ್ನುವಂತ ಪದವನ್ನ ಅವನು ಬದ್ಧಾತ್ಮ ಸ್ಥಿತಿಗೆ ಅತೀತನಾಗಿದ್ದಾನೆ ಅನ್ನೋದಕ್ಕೋಸ್ಕರ ಇಲ್ಲಿ, ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಅವರು ಎಲ್ಲಾ ರೀತಿಯ ಭೌತಿಕ ಮಿತಿಗಳನ್ನ ದಾಟಿರುವಂಥವ್ರು ಅನ್ನೋದು ಅರ್ಥ. ಅಂದ್ರೆ ಇಲ್ಲಿ ಯಾರು ಸಾಧನೆ ಮಾಡ್ತಾ ಇರ್ತಾರೋ, ಭಕ್ತರಾಗಿರ್ತಾರೋ, ಯೋಗಿಗಳಾಗಿರ್ತಾರೋ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ಸ್ಥಿತಿಲಿದ್ದಾರೆ, ಯಾವ ಸ್ಟೇಜಲ್ಲಿ ಇದ್ದಾರೆ, ಏನು ನಮಗ್ ಗೊತ್ತಿರೋದಿಲ್ಲ. ಅದಕ್ಕೆ ಯಾರ ಬಗ್ಗೆನೂ ನಾವ್ ಏನು ಮಾತಾಡಕ್ ಹೋಗ್ಬಾರ್ದು. ಈಗ ಅವರು ನಮ್ ತರಾನೇ ಭೋಗ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ನಮಗ್ ಕಾಣಿಸಿದ್ರು ಕೂಡ ಅವರು ಒಂದು ಉದ್ದೇಶ, ಅವರ ಒಂದು ಮನಸ್ಥಿತಿ ಇದೆಲ್ಲ ನಮಗ್ ಗೊತ್ತಿರುತ್ತಾ? ಇಲ್ಲ. ಅದಕ್ಕೋಸ್ಕರನೇ ನಾವು ಯಾರ ಬಗ್ಗೆನೂ ಕೂಡ ಮಾತಾಡಕ್ ಹೋಗ್ಬಾರ್ದು. ನಮ್ಮ ಯೋಗ್ಯತೆ ಮೀರಿ ಅವ್ರೇನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರಲ್ವಾ, ನಮಗ್ ಅವ್ರ ಬಗ್ಗೆ ಗೊತ್ತಾಗಿಲ್ಲ ಅಂತಂದ್ಮೇಲೆ ಮಾತಾಡೋದಕ್ಕೂ ಕೂಡ ನಮ್ಗೆ ಅರ್ಹತೆ ಇಲ್ಲ. ಆದ್ರಿಂದನೇ ನಾವು ಏನು ಮಾತಾಡಕ್ ಹೋಗ್ಬಾರ್ದು. ನಮ್ಮ ಕೆಲಸ ಏನಿದೆಯೋ ಅಷ್ಟನ್ನ ಮಾತ್ರ ನಾವು ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಇಲ್ಲಿ ಅವರು ಎಲ್ಲಾ ಭೌತಿಕ ಮಿತಿಗಳನ್ನ ದಾಟಿರುವಂಥವ್ರು ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.